ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಮಾಡ್ಕೊ ಬಂದಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹಬ್ಬ ಇದೆಯಲ್ಲ, ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊ ಬಂದಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ, ಶಾಪಿಂಗ್ ಅಂದರೆ ಸೇಲ್ಗೆನೆ ಸ್ವಲ್ಪ ಐಟಮ್ಗಳು ತಂದಿದ್ದೀನಿ. ಏನೇನು ತಂದಿದ್ದೀನಿ ಅಂತ ನೋಡೋಣ ಬನ್ನಿ. ಯಾಕೆಂದರೆ ಈಗ ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ತಂದಿದ್ದೀನಿ. ಫಸ್ಟ್ಗೆ ನಾನು ಈ ಸರಗಳು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ಟ್ರೆಂಡಿಂಗಾಗಿ ನೀವು ಎಲ್ಲ ಕಡೆನೂ ನೋಡಿರ್ತೀರಿ ಈ ಥರ ಸರನ. ಇದರಲ್ಲಿ ಎರಡು ಡಿಸೈನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಇವಾಗ ಟ್ರೆಂಡಿಂಗ್ ಆಗಿ ಎಲ್ಲ ಕಡೆನೂ ನೀವು ನೋಡಿರ್ಬೋದು. ಅದಕ್ಕೆ ಇದು ಇಲ್ಲೂ ಕೇಳ್ತಾನೆ ಇರ್ತಾರಲ್ವ ಅಂದ್ಬಿಟ್ಟು ತಗೊಬಂದೆ. ಒಂಥರ ಚೆನ್ನಾಗಿದೆ. ಇದರಲ್ಲಿ ಎರಡು ಡಿಸೈನ್ ಇದೆ, ಎರಡು ಡಿಸೈನಲ್ಲಿ ತಗೊಬಂದಿದ್ದೀನಿ. ಇದು ಅದೇ 50 ರುಪೀಸಿಗೆ ಮಾರೋದು. ನಾವು ಒಂದು 10 ರೂಪಾಯಿ ಹೆಚ್ಚು ಕಮ್ಮಿಗೆ ಮಾರ್ಬೋದು, ಏನು ತೊಂದರೆ ಏನಿಲ್ಲ. ಮತ್ತು ಇದು ಬಂದುಬಿಟ್ಟು ಮಾಮೂಲಿ ಲೆಟರ್ಸ್ಗಳಿರೋ ಅಂಥದ್ದು. ಇದನ್ನು ಅಷ್ಟೇ, ಇದು 30 ರುಪೀಸಿಗೆ ಮಾರುವಂಥದ್ದು. ಮಾಮೂಲಿ ಇದನ್ನು ಇಲ್ಲಿ ಕೇಳ್ತಾನೆ ಇದ್ರು, ನಾನು ಸಲ ತಂದಿದ್ದೆ, ಅದಕ್ಕೋಸ್ಕರನೇ ಇದನ್ನು ತೊಗೊಬಂದೆ. ಇದು ಒಂದು 12 ಇದೆ. ಮತ್ತು ಇದರಲ್ಲೇ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಆರ್ಟ್ ಬೆಂಡೆಡ್ ಇದೆ, ಆರ್ಟ್ದು. ಇದೊಂದು ತೊಗೊಬಂದಿದ್ದೀನಿ ನೋಡಿ. ಇದು 30 ರೂಪಾಯಿಗೆ ಮಾರುವಂಥದ್ದು. ಇದು ಬಂದುಬಿಟ್ಟು ಒಂಥರ ಇದ್ರದ್ದು ಇದು ಏನೋ ಹೇಳ್ತಾರೆ, ಮರ್ತೋಗ್ಬಿಟ್ಟಿದೆ ಹೆಸರು ನನಗೆ. ಆ್ಯಂಟಿಕ್ ಅಲ್ಲ, ಅದೇನೋ ಬರುತ್ತೆ, ಇದು ಮರ್ತುಬಿಟ್ಟಿದ್ದೀನಿ. ಆ ಥರ ಮಣಿ ಇದು ಬಂದುಬಿಟ್ಟು ನಮಗೆ, ನಾನೇ ತೊಗೊಂಡಿದ್ದೆ 200 ರೂಪಾಯಿ ಕೊಟ್ಬಿಟ್ಟು. ಇದು ನಮಗೆ ಇಲ್ಲಿ ಕಮ್ಮಿಗೆ ಸಿಗುತ್ತೆ, 100 ರುಪೀಸ್ಗೆಲ್ಲ ಸಿಗುತ್ತೆ. ನಾವು ಆರಾಮಾಗಿ 150-200ಗೆಲ್ಲ ಸೇಲ್ ಮಾಡ್ಬೋದು. ಅಂದರೆ ಕಲರ್ಸ್ ಇರಲಿಲ್ಲ, ಅಲ್ಲಿ ಇದ್ದಿದ್ದೀವಿ, 2 ಕಲರ್ ಇತ್ತು, ತೊಗೊಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ಇದಕ್ಕೆ ಪೆಂಡೆಡು ನಾವು ಗೋಲ್ಡ್ದು ಆ ಥರದ್ದು ಬೇಕಾದ್ರೆ ಹಾಕೋಬೋದು. ಮಾಮೂಲಿ ಪೆಂಡೆಡು ಯಾವುದಾದ್ರೂ ಇದ್ದರೆ ಅಡ್ಜಸ್ಟ್ ಮಾಡಿ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಓಕೆ ನೋಡಿ, ಇವಾಗ ಇದೊಂಥರ ಸಿಂಗಲ್ ಆಗಿ ಹಾಕ್ಕೊಳ್ಳೋದು ಚೆನ್ನಾಗಿದೆ. ಇದೊಂದು 5 ಸೆಟ್ ತಂದಿದ್ದೀನಿ ನೋಡಿ. ಇದು 50 ರುಪೀಸಿಗೆ ಮಾರೋದು. ಮತ್ತು ಇದು ಬಂದ್ಬಿಟ್ಟು ಟಾಬು. ಆಲ್ರೆಡಿ ಇದು ನೀವು ನೋಡಿರ್ತೀರ, ಎಲ್ಲ ಟ್ರೆಂಡಿಂಗ್ ಆಗಿ ನಡೀತಾ ಇದೆ. ಗೋಲ್ಡ್ ಕಲರ್ದು ಹ್ಯಾಂಡ್ ವರ್ಕ್ ಥರ ಮಾಡಿರುವಂಥದ್ದು. ಇದು ದಪ್ಪ ಸಣ್ಣ ಇದೆಲ್ಲ ಹಾಕೋಬೋದು ನೋಡಿ. ಈ ಕಡೆ ಬೆಲ್ಟು ಸೈಜ್ ಚಿಕ್ಕದು ದೊಡ್ಡದು ಮಾಡ್ಕೊಳ್ಳೋ ಥರ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಥರನೇ ಸ್ಟೋನ್ಸು, ಇದು ಬೀಡ್ಸಲ್ಲಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಇದೇ ಥರದ್ದು ಒಂದು 5 ಸೆಟ್ 4 ಸೆಟ್ ತಂದಿದ್ದೀನಿ ನೋಡಿ, ಬೇರೆ ಬೇರೆ ಡಿಸೈನು. ತುಂಬ ಚೆನ್ನಾಗಿದೆ. ಇದು ನಾನು 150ಗೆ ಮಾರೋದು. 150ಗೆ ಮಾರೋದಕ್ಕೆ ತಂದಿರೋದು. ಮತ್ತು ಇದು ಬಂದುಬಿಟ್ಟು ಡಾಬು. ಇದು ನೋಡಿದ್ದೀರಾ, ಇದು ಟ್ರೆಂಡಿಂಗ್ ಆಗಿದೆ. ಇದು ಈ ಥರ ಒಂದು $1 ಇರೋದಕ್ಕಿಂತ ಇದು ನಮಗೆ ಜಾಸ್ತಿ ಬಿತ್ತು. ಇದು ಬಂದುಬಿಟ್ಟು ಇದು ಪ್ಲೇನ್. ಇದು ಬಂದುಬಿಟ್ಟು ಪ್ಲೇನ್ ಇದೆ. ಇದೇನೂ ಇಲ್ಲ, ಸುಮ್ಮನೆ ಪ್ಲೇನ್ ಹಂಗೆ ಸುಮ್ಮನೆ ಹಾಕ್ಕೊಳ್ಳೋದು. ಇದೆರಡು ತೊಗೊಂಡೆ, ಇದೆರಡು ತಂದಿದ್ದೀನಿ. ಎಲ್ಲಿ ಡಿಸೈನ್ ಆಗಿರಲಿ, ಅಕಸ್ಮಾತ್ ಸೇಲ್ ಆಗದೆ ಇದ್ದರೆ ನಮಗೆ ಆಗುತ್ತೆ, ಸೇಲ್ ಆದರೆ ಇನ್ನು ತರೋದಕ್ಕೆ ಒಂದು ಎಂಕರೇಜ್ ಸಿಗುತ್ತೆ ಅಂತ ತಂದಿದ್ದೀನಿ. 2 ರೇಟಲ್ಲಿ ಇದು ಮತ್ತು ಇದು ಎಲ್ಲನೂ. ಇದೆಲ್ಲ ಡಾಬು. ಇದು ಟ್ರೆಂಡಿಂಗ್ ಆಗಿ, ಇದಂತೂ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೋತಾರೆ ಗೋಲ್ಡು. ಅದಕ್ಕೋಸ್ಕರ ಒಂದು 2 ಪೀಸ್ ಹಾಕ್ಕೊಂಡು ಬಂದಿದ್ದೀನಿ. ನೋಡೋಣ, ಇವಾಗ ಹಬ್ಬ ಇದೆಯಲ್ಲ, ಎಷ್ಟು ಸೇಲ್ ಆಗುತ್ತೆ ಅಷ್ಟು ಆಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಇಷ್ಟು ತೊಗೊಂಡಿದ್ದೀನಿ. ಇದಿಷ್ಟು. ಇದೆಲ್ಲ ಬೇರೆ ಅಂಗಡಿ. ಮತ್ತು ಇದು ಬಂದ್ಬಿಟ್ಟು ಕ್ಲಿಪ್ಸು. ಇದು ಕ್ಲಿಪ್ಗಳು. ಇದು ಒಂಥರ, ಇದು 50 ರುಪೀಸ್ಗೆ ಮಾರುವಂಥ ಕ್ಲಿಪ್ಸು. ಇದು ಒಂಥರ ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಸ್ಟೋನ್ಸ್ದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇದು ಬಂದ್ಬಿಟ್ಟು ನೋಡಿ, ಇದು ಬಂದ್ಬಿಟ್ಟು ಇದು ಕಪ್ಪು. ಇದು 10 ರುಪೀಸಿಗೆ ಮಾರುವಂಥದ್ದು. ಇದು ಅಷ್ಟೇ, ಇದೆಲ್ಲ ಕ್ಲಿಪ್ಗಳು, ಮುಳ್ಳು ಇದ್ರ ಕ್ಲಿಪ್ ಇದೆಲ್ಲ ನೋಡಿ. ಬೇರೆ ಬೇರೆ ಡಿಸೈನ್ ಸ್ವಲ್ಪ ತೊಗೊಂಡಿದ್ದೀನಿ. ಇದೆಲ್ಲ 10 ರೂಪಾಯಿಗೆ ಮಾರುವಂಥದ್ದು. ಮತ್ತು ಇದು ಅಷ್ಟೇ, ಇದು ಬಂದ್ಬಿಟ್ಟು 25 ರುಪೀಸಿಗೆ ಮಾರುವಂಥದ್ದು. ಈಗೆಲ್ಲ ಡಿಸೈನಾಗಿ ಹಾಕೋತಾರಲ್ಲ, ಇದು ಕೈಗೆ. ಇದು 25 ರುಪೀಸಿಗೆ ಮಾರಬೇಕು. ಆಮೇಲೆ ಮತ್ತು ಬಾಚಣಿಗೆ ನೋಡಿ, ಬಾಚಣಿಗೆಗಳು. ಇದು ಬಂದ್ಬಿಟ್ಟು 10 ರೂಪಾಯಿಗೆ ಮಾರುವಂಥದ್ದು. ನಾನು ಹೋದಾಗಲೆಲ್ಲ ನಾನು ವೀಡಿಯೋ ಹಾಕಿ ನೋಡಿದ್ರೆ, ನೀವು ಹಳೆ ವೀಡಿಯೋದಲ್ಲಿ ನೋಡ್ಬೋದು. ಅದರಲ್ಲೆಲ್ಲ ಈ ಥರ ನಾನು ಬಾಚಣಿಗೆಗಳೆಲ್ಲ ತಂದಿರೋದೆಲ್ಲ ಹಾಕಿದ್ದೀನಿ. 10 ರೂಪಾಯಿಗೆ ಮಾರುವಂಥದ್ದು ಇದು ಬಾಚಣಿಗೆಗಳು. ಇದು ಮತ್ತು ಈಗೆಲ್ಲ ಟ್ರೆಂಡಿಂಗ್ ಇದೆಯಲ್ಲಪ್ಪ, ಏನು ಬರೋ ಬಾಚಣಿಗೆಗಳು, ಇವೆಲ್ಲ ರನ್ನಿಂಗಾಗಿ ಸೇಲ್ ಆಗ್ತಾ ಇರುತ್ತೆ. ಮತ್ತು ಕ್ಲಿಪ್ಪು. ಮತ್ತು ಇವಾಗ ಕೆಲವರು ಕರಿಮಣಿ ದಾರ ಕೇಳ್ತಾನೆ ಇದ್ದರು, ಅದಕ್ಕೋಸ್ಕರ ಅದನ್ನು ತೊಗೊಬಂದಿನಿ. ದಾರ ಮತ್ತು ಮಣಿ, ಗೋಲ್ಡ್ ಮಣಿ ಮತ್ತು ಕಪ್ ಮಣಿ ಎರಡನ್ನೂ ತೊಗೊಬಂದೆ. ಒಂದೊಂದು ಸೆಟ್ ಇರಲಿ ಕೇಳ್ತಾನೆ ಇರ್ತಾರೆ. ಇವಾಗ ಇದೆಲ್ಲ ಸೇಲ್ ಮಾಡಿದಾಗ ಅದು ಇದೇನು ಅಂತ ಕೇಳ್ಕೊಂಬರ್ತಾರೆ. ಯಾಕಿಲ್ಲ ಅನ್ನೋದು ಯಾಕೆ ಅಂದ್ಬಿಟ್ಟು ಇದು ಒಂದು ಕುಚ್ಚು 10 ರೂಪಾಯಿಗೆ ಮಾರಿ ಅಂತ ಹೇಳಿದ್ದಾರೆ. ತೊಗೊಬಂದಿದ್ದೀನಿ. ಇದು ಐಲೈನರು. ಇದು 10 ರುಪೀಸಿಗೆ ಮಾರುವಂಥದ್ದು. ನಾವು 10 ರುಪೀಸಿಗೆ ಮಾರಬೇಕು ಇದನ್ನು ನೋಡಿ. ಇದೊಂದು ಡಿಸೈನು. ಮತ್ತು ಈ ಥರ ಪಿನ್ಗಳು ತೊಗೊಬಂದಿದ್ದೀನಿ. ಇದು ರೆಗ್ಯುಲರಾಗಿ ಹೋಗುತ್ತೆ ಪಿನ್ಗಳು, ಬ್ಲ್ಯಾಕು ಮತ್ತು ಕಲರ್ಸಲ್ಲಿ. ಇದು ಚೆನ್ನಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದ್ರ ಜೊತೆಗೆ ಇದು ಬಂದು ರಿಬ್ಬನ್. ಈಗ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಆಗುತ್ತೆ. ಇದು ಒಂದೊಂದು ಸೆಟ್ ಬಂದು 12 ಪೀಸ್ ಏನೋ ಇರುತ್ತೆ. ಅದು ಬಂದ್ಬಿಟ್ಟು 10 ರೂಪಾಯಿಗೆ ಮಾರೋದು. ಇದು ಬ್ಲ್ಯಾಕು, ಬರೀ ಬ್ಲ್ಯಾಕ್ ಇದೆ. ಇದು ಬಂದ್ಬಿಟ್ಟು ಕಲರ್ಸ್ ಇದೆ. ಇದು ಮಕ್ಕಳಿಗೆ ಮ್ಯಾಚಿಂಗ್ ಆಗಿ ತೊಗೋತಾರೆ, ಇಲ್ಲ ಬ್ಲ್ಯಾಕು ತೊಗೋತಾರೆ. ಇದು ಚೆನ್ನಾಗಿ ರನ್ನಿಂಗ್ ಆಗುತ್ತೆ, ಅದಕ್ಕೆ 2 ತೊಗೊಬಂದೆ.
ಮತ್ತು ಅದ್ರ ಜೊತೆಗೆ ಇದು ಮಾಮೂಲಿ ಗುಂಡು ಪಿನ್ನು ನಿಮಗೆ ಗೊತ್ತಿರ್ಬೋದು. ಇದು ಡಿಸೈನ್ ಆಗಿ ಜಡೆಗೂ ಹಾಕೋಬೋದು. ನಾವು ಮಾಮೂಲಿ ಇದಕ್ಕೆ ಯೂಸ್ ಮಾಡ್ತೀವಲ್ಲ ಟೈಲರಿಂಗ್ಗೆ, ಅದಕ್ಕೂ ಯೂಸ್ ಆಗುತ್ತೆ. ತಗೊಂಡಿದ್ದೀನಿ. ಮತ್ತು ಈ ಸುಜಾತ ಪಿನ್ನು, ಮಾಮೂಲಿ ಕ್ಲಿಪ್ ಪಿನ್ಗಳು, ಮತ್ತು ಇದು ಟಿಕ್ ಟಾಕ್ ಪಿನ್ನು ನೋಡಿ. ಇವೆಲ್ಲ ರೆಗ್ಯುಲರಾಗಿ ಹೋಗುವಂಥದ್ದು, ಅದಕ್ಕೋಸ್ಕರ ಇವೆಲ್ಲ ತೊಗೊಂಬಂದಿದ್ದೀನಿ ಇದೆಲ್ಲನೂ. ಮತ್ತು ಇದ್ರ ಜೊತೆಗೆ ಇದೊಂದು ಇದು ಮೆಹಂದಿದು, ಇದು ರೆಡಿ. ಇದನ್ನು ಕೈ ಮೇಲೆ ಇಟ್ಕೊಂಡು ಇದ್ರ ಮೇಲೆ ಮೆಹಂದಿ ಹಾಕ್ಕೊಂಡು ಈ ಸ್ಟಿಕ್ಕರ್ನ ತೆಗೆದುಬಿಡುವಂಥದ್ದು. ಇದು ಒಂದು ಯಾಕೆ ತೊಗೊಂಡೋಗೋಣ, ಟ್ರೆಂಡಿಂಗ್ ಇದೆಯಲ್ವ, ಇವಾಗ ಕೈಲಿ ಹಾಕಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಕೈ ಮೇಲೆ ಇಟ್ಬಿಟ್ಟು ಅಂಟಿಸ್ಬಿಡೋದು, ಅದ್ರ ಮೇಲೆ ಮೆಹಂದಿ ಹಾಕ್ಬಿಟ್ಟು ತೆಗೆದುಬಿಡೋದು. ಆವಾಗ ಆ ಡಿಸೈನ್ ನಮ್ಗೆ ಕೆಳಗಡೆ ಬರುತ್ತೆ. ಇಲ್ಲಿ ಏನು ಡಿಸೈನ್ ಇದೆ ಅದೇ ಥರ ಇಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಬಂದಿದ್ದೀನಿ ನೋಡಿ. ಬೇರೆ ಬೇರೆ ಡಿಸೈನೇ ಇದೆ, ಈ ಥರ ಇದೆ ಇದಿಷ್ಟು. ಮತ್ತು ಇದ್ರ ಜೊತೆಗೆ ಸ್ಟಿಕ್ಕರ್ ಪ್ಯಾಕೆಟ್ಗಳು ತಂದಿದ್ದೀನಿ. ಸ್ಟಿಕ್ಕರ್ ಪ್ಯಾಕೆಟ್ ಅಂತೂ ಸ್ವಲ್ಪ ಜಾಸ್ತಿನೇ ತೊಗೊಬಂದೆ ನೋಡಿ. ಇದೊಂದು, ಇದು ಬಂದ್ಬಿಟ್ಟು ರೌಂಡ್ ಕಲರ್ ಬಿಂದಿಗಳು. ಇದೆಲ್ಲ 15 ರೂಪಾಯಿಗೆ ಮಾರಬೇಕು, ಜಾಸ್ತಿ ಇದೆ ಇದು. ಇದು ಮಾಮೂಲಿ ಸ್ಟೋನ್ಸ್ ಎಲ್ಲ ಬರೋದೆಲ್ಲ 10 ರೂಪಾಯಿ. ಈ ಥರ ಸ್ಟೋನ್ಸ್ ಎಲ್ಲ ಇರೋದೆಲ್ಲ 10 ರುಪೀಸಿಗೆ ಮಾರಬೇಕು. ಮತ್ತು ಇದು ನೋಡಿ ಕಲರ್ ಸ್ಟೋನ್ಸ್ ಇರೋದು ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ರನ್ನಿಂಗ್ ಆಗಿ ಹೋಗ್ತಾ ಇರುತ್ತೆ. ಆಮೇಲೆ ಸುಮ್ಮನೆ ಬ್ಲಾಕ್ ಕೇಳ್ತಾನೆ ಇದ್ರು, ಅದಕ್ಕೋಸ್ಕರ ಇದೊಂದು ಬ್ಲಾಕ್ ಸ್ಟೋನ್ ಇರೋದು, ಬ್ಲಾಕ್ ಇದು ಸ್ಟೋನ್ ತೊಗೊಬಂದೆ. ಮತ್ತು ಇದೊಂದು ಹೆವಿ ಇದು ರಿಸೆಪ್ಷನ್ಗೆ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ ನೋಡಿ. 6 ಸ್ಟಿಕ್ಕರ್ ಇದೆ. ಇದು 10 ರೂಪಾಯಿಗೆ ಮಾರ್ಬೇಕು ನಾವು. ಜಾಸ್ತಿ ಸ್ಟಿಕ್ಕರ್ ಇರಲ್ಲ, ಅಂದರೆ ಸ್ಟೋನು ಸುತ್ತ ಸ್ಟೋನ್ ಇರೋದ್ರಿಂದ ಇದು ಸ್ವಲ್ಪ ಕಷ್ಟ. ಮಾಮೂಲಿ ಇದೊಂದು ಡಿಸೈನ್ ತೊಗೊಬಂದೆ ನೋಡಿ. ಇದು ಒಂಥರ ಡಿಸೈನು ತುಂಬ ಚೆನ್ನಾಗಿದ್ದಾವೆ ಮಾಮೂಲಿ ಡಿಸೈನ್ಸ್ಗಳು ನೋಡಿ. ಇದು ಇಷ್ಟು ಸ್ಟಿಕ್ಕರ್ ಈ ಥರ ತುಂಬ ಚೆನ್ನಾಗಿದೆ. ಎಲ್ಲ ಬೇರೆ ಬೇರೆ ಡಿಸೈನ್ ಕಲರ್. ಇದು ಚಿಕ್ಕದು ಬ್ಲ್ಯಾಕು. ಮತ್ತು ಇದು ಮಾಮೂಲಿ ರೆಗ್ಯುಲರಾಗಿ ಹೋಗುವಂಥ ಡಿಸೈನ್ಸು, ಡ್ರಾಪ್ ಶೇಪು. ಮತ್ತು ಇದು ಸ್ಟೋನ್ ಇರುವಂಥದ್ದು. ಈಗ ಎಲ್ಲನೂ ತೊಗೊಬಂದಿದ್ದೀನಿ ನೋಡಿ. ಇದು ಬ್ಲ್ಯಾಕಲ್ಲಿ ಕೇಳ್ತಾನೆ ಇದ್ರು. ಇದು ಚಿಕ್ಕದ್ರಿಂದ ದೊಡ್ಡ ಸೈಜ್ವರೆಗೂ ಇದೆ. ಇದು ಒಂದೇ ಇದರಲ್ಲಿ ಸೈಜ್ಗಳು ಬೇರೆ ಬೇರೆ ಇದೆ. ಹೋಗ್ತಾ ಇಲ್ಲೆಲ್ಲ ದೊಡ್ಡ ಸೈಜು, ಚಿಕ್ಕ ಸೈಜ್ ಇದೆ. ಹಾಗಾಗಿ ಎಲ್ಲ ಥರದ್ರಲ್ಲೂ ಇರಲಿ ಅಂದ್ಬಿಟ್ಟು ಎಲ್ಲ ತೊಗೊಬಂದಿದ್ದೀನಿ. ಇವಾಗ ಹಬ್ಬಕ್ಕೆ ಸ್ವಲ್ಪ ಸೇಲ್ ಆಗುತ್ತೆ ನೋಡಿ. ಇದು ಸ್ಟೋನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಮನೆಯಲ್ಲೇ ಮಾಡೋರು ಬೇಕಾದ್ರೆ ಇದನ್ನ ಮಾಡ್ಬೋದು. ಇದರಲ್ಲಿ ಏನು ಲಾಸ್ ಅಂತೂ ಆಗೋಲ್ಲ, ಆರಾಮಾಗಿ ಮಾಡ್ಬೋದು. ಆದರೆ ಅದೇ ನಾವು ಇದನ್ನೇ ಮಾಡ್ತೀವಿ ಅಂದರೆ ಅಂಗಡಿ ಥರ ಇಟ್ಕೋಬೇಕು, ಚೆನ್ನಾಗಿ ಕಸ್ಟಮರ್ಸ್ಗಳಿರಬೇಕು, ಆಗುತ್ತೆ. ಜೊತೆಗೆ ಮಾಡ್ತೀವಿ ಅಂದರೆ ಮಾಡ್ಬೋದು, ಅದರಲ್ಲೇನಿಲ್ಲ. ಮಾಡ್ತೀವಿ ಅಂದರೆ ಇದರಲ್ಲೂ ಎಷ್ಟೋ ಜನ ರೋಡ್ ಸೈಡಲ್ಲೇ ಇದನ್ನೇ ತೊಗೊಂಡೋಗಿ ಸೇಲ್ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಮಾಡ್ಬೋದು ಅಂತ ತೊಂದರೆ ಏನಿಲ್ಲ. ಆಮೇಲೆ ಬ್ಯಾಂಗಲ್ಸ್ಗಳು ತಂದಿದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿದೆ ಇದು ನೋಡಿ. ಇದು ಬ್ಯಾಂಗಲ್ಸು 8 ಬಳೆ ಇದೆ. ಇದು ನಾವು ಒಂದು 4 ಬಳೆ 100 ರೂಪಾಯಿಗೆ ಮಾರಬೇಕು ನೋಡಿ. ತುಂಬ ಚೆನ್ನಾಗಿದೆ ಇದು. ನೀವು ರಿಸೆಪ್ಷನ್ಗಳಿಗೆ ಆ ಥರ ಎಲ್ಲದಕ್ಕೂ ಮ್ಯಾಚಿಂಗಾಗಿ ಹಾಕ್ಕೋಬೋದು. ಸ್ಟೋನ್ಸ್ದು ನೋಡಿ. 4 ಬಳೆ 100 ರೂಪಾಯಿಗೆ ಮಾರ್ಬೇಕು ನಾವು. ಇದು ಆ ರೇಂಜ್ ಇದೆ ಇದೊಂದು. ಆಮೇಲೆ ಇದನ್ನೆಲ್ಲ ಕವರೆಲ್ಲ ನೀಟಾಗಿರಬೇಕು. ಈಚೆಗೆ ತೆಗೆದ್ಬಿಟ್ರೆ ಆಮೇಲೆ ಹಳೇದು ಅಂದ್ಕೊಂಡು ಇದು ಮಾಡ್ತಾರೆ. ಈ ಥರ ಇದೊಂದು ಸೆಟ್ಟು. ಇದಾದಮೇಲೆ ಮತ್ತೆ ಇದೊಂದು ಇದು ಬೇರೆ ಡಿಸೈನಲ್ಲಿ ತಂದಿದ್ದೀನಿ ನೋಡಿ. ಇದು ಚೆನ್ನಾಗಿದೆ. ಇದು ಗೋಲ್ಡ್ ಕಲರು, ಅಂದರೆ ಯೆಲ್ಲೋ ಕಲರಲ್ಲಿ ಬರುತ್ತೆ. ಇದೂ 4 ಸೈಜ್ ಇದೆ. ಒಂದು ಬಾಕ್ಸಲ್ಲಿ 4 ಸೆಟ್ ಬರುತ್ತೆ. ಅದಕ್ಕೆ ಇದೊಂದು ತಂದಿದ್ದೀನಿ. ಮತ್ತು ಇದೊಂದು ಬಂದ್ಬಿಟ್ಟು ಇದು 100 ರೂಪಾಯಿಗೆ ಮಾರುವಂಥದ್ದು ನೋಡಿ. ಇದನ್ನು ಅಷ್ಟೇ. ಇದೆಲ್ಲ 100 ರೂಪಾಯಿಗೆ 4 ಬಳೆ ಬರುತ್ತೆ. ಆ ಕಡೆ ಈ ಕಡೆ ಸೈಡ್ಗೆ ಹಾಕ್ಕೋಬೋದು, ಇಲ್ಲ ಸಿಂಗಲ್ ಬಳೆ ಹಾಕ್ಕೋಬೋದು. 100 ರೂಪಾಯಿಗೆ 4 ಬರುತ್ತೆ ಆ ಥರದ್ದು ಇದು. ಇದಾದಮೇಲೆ ಮತ್ತು ಇದೊಂದು ಹೋದ್ಸಲ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ. ಇದನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನೋಡಿ. ಸೇಮ್ ಇದೆ ಬಳೆ. ಇದು ಚೆನ್ನಾಗಿ ರನ್ನಿಂಗಾಗಿ ಹೋಗ್ತಿತ್ತು ಡ್ರೆಸ್ಗಳಿಗೆಲ್ಲ ಮ್ಯಾಚಿಂಗಾಗಿ, ಅದಕ್ಕೋಸ್ಕರ ಇದನ್ನು ತೊಗೊಬಂದಿದ್ದೀನಿ. ಇದರಲ್ಲಿ 3 ಸೈಜ್ ತಂದಿದ್ದೀನಿ ನೋಡಿ. 3 ಸೈಜ್ ಇದೆ. 2, 4, 2, 6, 2, 8 3 ಸೈಜಲ್ಲೂ ತಂದಿದ್ದೀನಿ. ಯಾಕೆಂದರೆ ಸೈಜ್ಗಳು ಕೇಳ್ತಾರೆ, ಸೈಜ್ಗಳು ಇರೋಲ್ಲ, ಕಲರ್ಸ್ ಬೇಕು ಅಂತಾರೆ. ಹಂಗಾಗಿ ನಾನು ಎಲ್ಲದರಲ್ಲೂ 12 ಸೆಟ್ ಇದೆ. ಹಾಗಾಗಿ 3 ಸೈಜಲ್ಲೂ ತಂದಿದ್ದೀನಿ. ಈ ಥರ ಈ ಬಳೆಗಳೆಲ್ಲ ತೊಗೊಬಂದಿದ್ದೀನಿ. ಇದ್ರ ಜೊತೆಗೆ ನಾನು ಮತ್ತು ಇನ್ನೂ ಬೇರೆ ಬೇರೆ ಎಲ್ಲ ಹೇಳ್ಕೊಂಡು ಹೋದರೆ ವೀಡಿಯೋ ಲೆಂತ್ ಆಗುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಟೈಲರಿಂಗ್ ಐಟಮ್ಗಳು ಮತ್ತು ಬ್ಲೌಸ್ ಪೀಸು ಅದೆಲ್ಲ ತಂದಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದೆಲ್ಲ ಬ್ಯಾಂಗಲ್ಸ್ ಐಟಮ್ಗಳು ಇದಿಷ್ಟು ತೊಗೊಬಂದಿರೋದು. ಇದನ್ನೆಲ್ಲ ಇವಾಗ ಹಬ್ಬಕ್ಕೋಸ್ಕರ ತಂದಿದ್ದೀನಿ. ನೋಡಿ ಎಂಕರೇಜ್ ಮಾಡಿ. ನೀವು ಯಾರಾದರೂ ಮಾಡೋರು ಇದ್ದರೆ ಮಾಡ್ಬೋದು. ಈ ಥರ ಬ್ಯಾಂಗಲ್ಸ್ ಐಟಮ್ಗಳು ಬೇಕಾದರೆ ಸಿಟಿ ಚಿಕ್ಕಪೇಟೆಗೆ ಹೋದರೆ ನಿಮಗೆ ಹೋಲ್ಸೇಲಲ್ಲಿ ತುಂಬ ಸಿಗುತ್ತೆ. ಯಾವ ಅಂಗಡಿಗೆ ಹೋದ್ರೂ ಸಿಗುತ್ತೆ. ಆದರೆ ಒಂದೊಂದು ಈ ಥರ ಒಂದೊಂದು ಸೆಟ್ಟೇ ತೊಗೋಬೇಕು, ಸಿಂಗಲ್ ಪೀಸ್ ಕೊಡೋಲ್ಲ. ನೀವು ಒಂದೊಂದು ಸೆಟ್ಟೇ ತೊಗೊಂಡ್ರೆ ಅವ್ರಿಗೆ ನೀವು ಸೇಲ್ಗೆ ಅಂತ ಗೊತ್ತಾಗುತ್ತೆ. ನೀವು ಅದ್ರಲ್ಲಿ 1 ಪೀಸ್ 2 ಪೀಸ್ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ನೀವು ಸೇಲ್ಗೆ ಅನ್ನೋದಾದರೆ ಈ ಥರ ಒಂದೊಂದು ಬಂಡಲ್ನೇ ತೊಗೊಂಡ್ರೆ ಆವಾಗ ನೀವು ಆರಾಮಾಗಿ ಸೇಲ್ ಮಾಡ್ಕೋಬೋದು ನೋಡಿ. ಈ ಥರ ಇದು 10 ರೂಪಾಯಿ. ನಾವು ಮಾರೋದೇ 10 ರೂಪಾಯಿ ಅಂದರೆ ನಮಗಿನ್ನ ಕಮ್ಮಿ ಬಿದ್ದಿರುತ್ತೆ.
ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ರೇಟ್ಗಳನ್ನ. ಹಂಗಾಗಿ ನೀವೇ ಅಲ್ಲಿ ಹೋದರೆ ಅವರೇ ಹೇಳ್ತಾರೆ ಇವಾಗ ಇಷ್ಟು ಅಂತ. ಅಲ್ಲಿ ಒಬ್ಬರು ಒಂಥರ ಏನು ಹೇಳಲ್ಲ, ಬೇಕಾದ್ರೆ ಒಂದೊಂದು ಅಂಗಡಿಲಿ ಒಂಚೂರು ಹೆಚ್ಚು ಕಮ್ಮಿ ಹೇಳ್ಬೋದು. ಅಷ್ಟು ಬಿಟ್ಟರೆ ಹೋಲ್ಸೇಲ್ ರೇಟ್ ಅಂದರೆ ಒಂದಿಷ್ಟು ಅಂತ ಇರುತ್ತೆ, ಅಷ್ಟೇ ಅವ್ರು ನಮ್ಗೆ ಹೇಳೋದು ರೇಟು. ಅದಕ್ಕಿಂತ ಕಮ್ಮಿ ನಮಗೆ ಇದು ಮಾಡಲ್ಲ, ಜಾಸ್ತಿ ಏನು ಇದಾಗಲ್ಲ. ನಮಗೆ ಇವಾಗ 10 ರೂಪಾಯಿ ಮಾರಿದ್ರಲ್ಲಿ ತೋರಿಸಿ ಅಂದರೆ ಸಾಕು. ಎಲ್ಲ 10 ರೂಪಾಯಿ ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲ 10 ರೂಪಾಯಿಗೆ ಮಾರುವಂಥದ್ದೇ. ಇದು ಮಾತ್ರ ಬಾಳೆಗಳು ಮಾತ್ರ 100 ರೂಪಾಯಿಗೆ ಮಾರುವಂಥದ್ದು. ಈ ಬಾಳೆ ಇದು ಬಾಚಣಿಗೆಗಳು, ಕ್ಲಿಪ್ಸು ಇವೆಲ್ಲ 10 ರೂಪಾಯಿಗೆ ಮಾರುವಂಥದ್ದು. ಹಂಗೆ ಈ ಥರದ್ರಲ್ಲಿ ನೀವು ಒಂದು 2,000 3,000 ರೂಪಾಯಿಗೆ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು. ನೀವು ಅದೇ ದುಡ್ಡನ್ನ ಖರ್ಚು ಮಾಡ್ದೇನೆ ಅದೇ ದುಡ್ಡನ್ನ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊತಾ ಹೋದರೆ ಲಾಭ ನೋಡಲೇಬೋದು, ಏನು ತೊಂದರೆ ಏನಿಲ್ಲ. ಅದಕ್ಕೆ ಸ್ವಲ್ಪ ಮಧ್ಯ ಇನ್ವೆಸ್ಟ್ ಮಾಡ್ತಾ ಇರಬೇಕು. 1,000 2,000 ಹೋಗಿ ತಗೊಂಡು ಆಗ್ತಾ ಇದ್ರೆ ರನ್ ಆಗ್ತಾ ಇರ್ತೇವೆ. ನಾನು ಹಬ್ಬಗ ಸೀಸನ್ ಜಾಸ್ತಿ ಹೋದ್ರೆ ನೋಡಿ ಎಲ್ಲ ಒಂದೇ ಸಲ ತಗೊಬರ್ತೀನಿ. ಮತ್ತೆ ಇನ್ನೊಂದ್ಸಲ ಹೋಗ್ಬೇಕು. ಗಾಜಿನ ಬಳೆ ತಂದಿಲ್ಲ, ಅದು ತರಕ್ಕೆ ಇನ್ನೊಂದ್ಸಲ ಹೋಗ್ಬೇಕು. ನೋಡೋಣ, ನೆಕ್ಸ್ಟ್ ಟೈಮ್ ನೋಡೋಣ ಅನ್ನೋದು ಬಂದೆ, ಆಗಲಿಲ್ಲ. ಇದನ್ನ ತರೋದಕ್ಕೆ ಜಾಸ್ತಿ ಟೈಮ್ ಆಗೋಯ್ತು. ನೆಕ್ಸ್ಟ್ ಟೈಮ್ ನೋಡೋಣ, ಆಮೇಲೆ ಎತ್ಕೊಂಬರೋಕೆ ಕಷ್ಟ ಆಗುತ್ತೆ. ಹಂಗಾಗಿ ಇದಿಷ್ಟು ತಗೊಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನಾವು 50 ರೂಪಾಯಿಗೆ ಮಾರುವಂಥ ಓಲೆಗಳು. ನಾನು ಆಲ್ರೆಡಿ ಓದ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೆ ಇನ್ನು ನೋಡೋಣ ಅನಿಸುತ್ತೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು. ಇದೆಲ್ಲ 50 ರೂಪೀಸ್ ಮಾರುವಂಥ ಓಲೆಗಳು. ತುಂಬ ಚೆನ್ನಾಗಿದೆ. ಈಗಿನ ಫ್ಯಾಷನ್ ಡಿಸೈನ್ಗೆ ತುಂಬ ತಗೋತಾರೆ ಈ ಥರದ್ದು ನೋಡಿ. ಇದೊಂದು ಕವಡೆ ಓಲೆ ಥರ ಚೆನ್ನಾಗಿದೆ. ಆಮೇಲೆ ಎಲ್ಲ ನಾನು ಸ್ವಲ್ಪ ಕೃಷ್ಣಂದು ಇದು ನವಿಲ್ ಡಿಸೈನ್ಗಳು ಜಾಸ್ತಿ ತಂದಿದ್ದೀನಿ. ಅದೆಲ್ಲ ಆಲ್ಮೋಸ್ಟ್ ನವಿಲ್ ಡಿಸೈನೇ ಬರುತ್ತೆ. ಆಮೇಲೆ ಕೃಷ್ಣ ರುಕ್ಮಿಣಿದು ಐತೆ, ಅದು ತುಂಬ ಚೆನ್ನಾಗಿದೆ. ಇದು ಬಟರ್ಫ್ಲೈ ಇದು ನೋಡಿ. ಇದು ಬಂದ್ಬಿಟ್ಟು ಕೃಷ್ಣ ರುಕ್ಮಿಣಿ ಓಲೆ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದರಲ್ಲಿ ಆಮೇಲೆ ನವಿಲ್ದು ಜಾಸ್ತಿ ಇದೆ ಫ್ರೆಂಡ್ಸ್. ನವಿಲ್ದಲ್ಲಿ ತುಂಬ ಡಿಸೈನ್ಸ್ ತೊಗೊಬಂದಿದ್ದೀನಿ ನೋಡಿ. ಇದೆಲ್ಲ ನವಿಲ್ ಡಿಸೈನು ಚೆನ್ನಾಗಿದೆ. ಈ ಸಲ ಮಾತ್ರ ಓಲೆಗಳಂತೂ ಸೂಪರ್ ಆಗಿದೆ. ಇದೊಂದು ಬಂದ್ಬಿಟ್ಟು ಓಲೆ ಜುಮ್ಕಿ ನೋಡಿ. ಇದು 50 ರೂಪೀಸಿಗೆ ಮಾರೋದೆ. ತುಂಬ ಚೆನ್ನಾಗಿದೆ. ಒಂಥರ ಮಣಿಗಳದ್ದು ಸ್ಟೋನ್ ಎಲ್ಲ ಇದೆ. ಇನ್ನೂ ಪುಟಾಣಿದಾಗ ಚೆನ್ನಾಗಿದೆ. ಜಾಸ್ತಿ ಓವರಾಗಿ ಬೇಡ ಅನ್ನೋರು ಈ ಥರದ್ದು ತೊಗೋಬೋದು. ಇದು ಈಗ ಫ್ಯಾಷನಾಗಿ ಕಲರ್ ಮ್ಯಾಚಿಂಗ್ ಬೇಕು ಅನ್ನೋರು ಈ ಥರದ್ದು ತೊಗೋಬೋದು ನೋಡಿ. ಇದು ಚೆನ್ನಾಗಿದೆ. ಇದು ನೋಡಿ ಎಷ್ಟು ಸೂಪರಾಗಿದೆ ನೋಡಿ. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾವುದೂ ನೀವೇ ಈಗಿನ ಟ್ರೆಂಡಿಂಗಾಗಿ ಎಲ್ಲ ಒಂಥರ ನೋಡೋದಕ್ಕೆ ಕಣ್ಣು ಕುಕ್ಕುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲೂ ರಾಧಾಕೃಷ್ಣ ಇದೆ ಎಲ್ಲ ನೋಡಿ. ಎಲ್ಲ ನಾನು ರೆಗ್ಯುಲರಾಗಿ ಹೋಗುವಂಥ ಕಲರ್ಸಲ್ಲೇ ನೋಡ್ತೀನಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲನೂ ತಂದಿದ್ದೀನಿ. ಇದೆಲ್ಲ 50 ರೂಪೀಸ್ಗೆ ಸೇಲ್ ಮಾಡೋದು. ನಾನು ಅಂಗಡಿಲಿ ಹಾಕಿದ ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ತೋರಿಸ್ತೀನಿ. ನಾನು ಅಂಗಡಿಯಲ್ಲಿ ಇನ್ನೂ ಸ್ವಲ್ಪ ಕ್ಲೀನ್ ಮಾಡ್ಬೇಕು ನೋಡಿ. ಇದು ನವಿಲ್ ಡಿಸೈನ್ ಸೂಪರಾಗಿದೆ. ಈ ಥರ ಇವೆಲ್ಲ ತಂದಿದ್ದೀನಿ. ಈ ಓಲೆಗಳು ಇವೆಲ್ಲನೂ ಈ ಥರ ಇವೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಆಗುತ್ತೆ.